ಸೊ ಫ್ರೆಂಡ್ಸ್, ಈಗ ಗೇಟ್ ವೇ ಆಫ್ ಟೈಮ್ಲಿದ್ದೀನಿ, ವೌಚರ್ಗೆ ಹೋಗ್ತಾ ಇದ್ದೀನಿ. ವೌಚರ್ಲಿ ಹೋಗ್ಬಿಟ್ಟು ಪರ್ಚೇಸ್ ಅಂತ ಇಲ್ಲ ಆಪ್ಷನ್ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನನಗೆ ಈ ರೀತಿ ಬರುತ್ತೆ. ಸೊ ನಾನು ಇವಾಗ ಇದನ್ನು ಚೇಂಜ್ ಮಾಡ್ತೀನಿ. ಚೇಂಜ್ ಮೋಡ್ಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ತೀನಿ. ಆ್ಯಸ್ ಎ ವೌಚರ್ ಈ ಥರ ಬರುತ್ತೆ. ನಾನು ಆ್ಯಸ್ ಎ ವೌಚರ್ ಸೆಲೆಕ್ಟ್ ಮಾಡಿ ಎಂಟರ್ ಅಂತ ಕೊಡ್ತೀನಿ. ಈ ರೀತಿ ಬರುತ್ತೆ. ಸೊ ಎಂಟರ್ ಅಂತ ಕೊಡ್ತೀನಿ. CR ಬರುತ್ತೆ. CR ಅಲ್ಲಿ ನಾನು ಒಂದು ಹೊಸ ಲೆಡ್ಜರ್ ಕ್ರಿಯೇಟ್ ಮಾಡ್ಕೊತೀನಿ. ಆಲ್ಟ್ ಇಕೊಂಡು C ಅಂತ ಕೊಟ್ಟರೆ ಲೆಡ್ಜರ್ಗೆ ಹೋಗುತ್ತೆ. ಇಲ್ಲಿ ನಾನು ಅಪೆಕ್ಸ್ ಟೆಕ್ನೋ ಸಪ್ಲೈಯರ್ಸ್ ಅಂತ ಟೈಪ್ ಮಾಡ್ತೀನಿ. ಎಂಟರ್ ಅಂತ ಕೊಡ್ತೀನಿ. ಅಂಡರ್ ಬಂದು ಸಂಡೆ ಕ್ರೆಡಿಟರ್ಸ್ ಅಲ್ಲಿ ಇರ್ತಾರೆ. ಸೊ ಕಂಟ್ರೋಲ್ ಇಕೊಂಡು A ಅಂತ ಕೊಡ್ತೀನಿ. ಸೇವ್ ಆಗಿಬಿಡುತ್ತೆ. ಇಲ್ಲಿ ರೆಸಿಪ್ಟ್ ನಂಬರು, ರೆಸಿಪ್ಟ್ ಡಾಕ್ಯುಮೆಂಟ್ ಅದೆಲ್ಲ ನಿಮಗೆ ಬೇಕಾದ್ರೆ ಟೈಪ್ ಮಾಡ್ಕೊಬೋದು. ನಾನು ಯಾವುದನ್ನು ಟೈಪ್ ಮಾಡೋದು ಜಸ್ಟ್ ಎಂಟರ್ ಅಂತ ಕೊಡ್ತೀನಿ. ಮತ್ತು ಅಗೇನ್ ಎಂಟರ್ ಅಂತಾನೆ ಕೊಟ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಪ್ರೈಸ್ ಕೇಳ್ತದೆ ಎಷ್ಟೊಂದು 65,000 ನಾನು ಟೈಪ್ ಮಾಡ್ತೀನಿ. ಸೊ ಇಲ್ಲಿ ನ್ಯೂ ರೆಫ್ ಇದೆ. ನಾನು ಇಲ್ಲಿ ಆನ್ ಅಕೌಂಟ್ ನ್ಯೂ ರೆಫರ್ ಅಂದರೆ ಫಸ್ಟಾಗಿ ಏನಾರು ರೆಫ್ರೆಶ್ 1 2 3 ಅಂತ ನಂಬರ್ ಟೈಪ್ ಮಾಡ್ಬೋದು. ಆನ್ ಹಾಕೊಂಡ್ರೆ ನಾರ್ಮಲಾಗಿ ಏನು ನಂಬರ್ ಕೇಳಲ್ಲ ಅಷ್ಟೇ. ಎಂಟರ್ ಅಂತ ಕೊಡ್ತೀನಿ. ಈಗ DR ಬಂತು. DR ಅಲ್ಲಿ ನಾನು ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಆಲ್ಟ್ ಇಕೊಂಡು C ಅಂತ ಕೊಡ್ತೀನಿ. ಹೊಸ ಲೆಡ್ಜರ್ ಕ್ರಿಯೇಟ್ ಮಾಡ್ತೀನಿ. ರಾ ಮೆಟೀರಿಯಲ್ಸ್ ಪರ್ಚೇಸ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ತೀನಿ. ಎಂಟರ್ ಅಂತ ಕೊಡ್ತೀನಿ. ಇದು ನಮಗೆ ಪರ್ಚೇಸ್ ಅಕೌಂಟಲ್ಲಿ ಬರುತ್ತೆ. ಸೊ ಕಂಟ್ರೋಲ್ ಇಕೊಂಡು E ಅಂತ ಕೊಡ್ತೀನಿ. ಸೇವ್ ಆಗಿಬಿಡುತ್ತೆ. ಇಲ್ಲಿ ನೇಮ್ ಆಫ್ ದ ಐಟಮ್ ಅಂತ ಕೇಳ್ತದೆ. ನಾವು ಆಲ್ರೆಡಿ ಅಲ್ಲಿ ರಾ ಮೆಟೀರಿಯಲ್ ಅಂತ ಬರ್ತಿರೋ ಕಾರಣ ನಾನು ಇಲ್ಲಿ ನೇಮ್ ಐಟಮ್ ಏನು ಬರೀತಲ್ಲ ಜಸ್ಟ್ ಎಂಟರ್ ಅಂತ ಕೊಡ್ತೀನಿ. ಸೊ ಎಂಟರ್ ಅಂತ ಕೊಡ್ತೀನಿ. ಓಕೆ, ನಾನು 65,000 ಬದಲು 6,50,000 ಹಾಕ್ತೀನಿ. ಓಕೆ, ಪರವಾಗಿಲ್ಲ, ನಡೆಯುತ್ತೆ, ಏನಿಲ್ಲ. ಸೊ ಈಗ ನರೇಷನ್ ಕೇಳ್ತದೆ. ನರೇಷನ್ ಬಂದುಬಿಟ್ಟು ನಿಮಗೆ ಏನು ಮಾಡಿದ್ರಿ ಅಂತ ಇದು. ಸೊ ಬೀಯಿಂಗ್ ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ರಾ ಮೆಟೀರಿಯಲ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಫ್ರಮ್ ಅಪೆಕ್ಸ್ ಟೆಕ್ನೋ ಸಪ್ಲೈಯರ್ಸ್ ಅಂತ ಟೈಪ್ ಮಾಡ್ತೀನಿ. ಎಂಟರ್ ಅಂತ ಕೊಡ್ತೀನಿ. ಸೊ ಪರ್ಚೇಸ್ ಕ್ರಿಯೇಟ್ ಆಗಿಬಿಡುತ್ತೆ.